ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ 2025 ಮತ್ತು 26ನೇ ಸಾಲಿನ ಒಂದು ಕರ್ನಾಟಕದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಿಂದ ಏನಪ್ಪ ಅಂತಂದರೆ ಇಲ್ಲಿ ವಿವಿಧ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದೆ. ಇದರಲ್ಲಿ ಏನಪ್ಪ ಅಂತಂದರೆ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಆಮೇಲೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಆಮೇಲೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆಗಿರ್ಬೋದು, ಇನ್ನೂ ಹಲವಾರು ಯೋಜನೆಗಳು ಏನಪ್ಪ ಅಂತಂದರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭ ಆಗಿದೆ. ಇನ್ನು ಯಾವೆಲ್ಲ ಅರ್ಜಿಗಳಿಗೆ ಎಷ್ಟೆಷ್ಟು ನಿಮಗೆ ಅಮೌಂಟ್ ಸಿಗುತ್ತೆ ಮತ್ತು ಎಷ್ಟು ಸಾಲವನ್ನು ಕಟ್ಟಬೇಕಾಗುತ್ತೆ ಅನ್ನೋದನ್ನು, ಆಮೇಲೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಏನಪ್ಪ ಅಂತಂದರೆ ಕುರಿ ಸಾಕಾಣಿಕೆ ಅರ್ಜಿ ಪ್ರಾರಂಭ ಆಗಿರುವಂಥದ್ದು. ಇದಕ್ಕೆ ಘಟಕ ವೆಚ್ಚ ಬಂದುಬಿಟ್ಟು 1 ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ 50,000 ರೂಪಾಯಿ ನಿಮಗೆ ಸಾಲ ಕೂಡ ಸಿಗುತ್ತೆ. ಅದು ಏನಪ್ಪ ಅಂತಂದರೆ ವಾರ್ಷಿಕವಾಗಿ 4% ಬಡ್ಡಿ ದರದಲ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇದರಲ್ಲಿ ನಿಮಗೆ ಮತ್ತೊಂದು ಯೋಜನೆ ಏನಪ್ಪ ಅಂತಂದರೆ ಸ್ವಾವಲಂಬಿ ಸಾರಥಿ ಯೋಜನೆ. ಇದರಲ್ಲಿ ನಿಮಗೆ ಗರಿಷ್ಠವಾಗಿ ಏನಪ್ಪ ಅಂತಂದರೆ ಇಲ್ಲಿ 4 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಆಮೇಲೆ ಇಲ್ಲಿ ಸರಕು ವಾಹನ ಖರೀದಿ ಮಾಡೋರಾಗಿರ್ಬೋದು, ಆಮೇಲೆ ಟ್ಯಾಕ್ಸ್ ಆಗಿರ್ಬೋದು, ಟ್ಯಾಕ್ಸಿ ವಾಹನ ಆಗಿರ್ಬೋದು, ಇಂಥ ಒಂದು ಹಳದಿ ಬೋರ್ಡ್ ಇರುವಂಥ ಒಂದು ವಾಹನಗಳನ್ನ ಖರೀದಿ ಮಾಡೋದಕ್ಕೆ ನಿಮಗೆ 75% ಅಥವಾ ಗರಿಷ್ಠವಾಗಿ 4 ಲಕ್ಷ ರೂಪಾಯಿ ಸಹಾಯಧನ ನಿಮಗೆ ಸಿಗುತ್ತೆ. ಮತ್ತೊಂದು ಯೋಜನೆ ಬಂದುಬಿಟ್ಟು ಗಂಗಾ ಕಲ್ಯಾಣ ಯೋಜನೆ. ಹೌದು ಸ್ನೇಹಿತರೆ, 1 ಎಕರೆ 20 ಗುಂಟೆಯಿಂದ 5 ಎಕರೆ ಜಮೀನು ಹೊಂದಿರುವಂಥ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಏನಪ್ಪ ಅಂತಂದರೆ ಇಲ್ಲಿ ಪಂಪ್ಸೆಟ್ಟನ್ನು ಅಳವಡಿಸಿ ವಿದ್ಯುತ್ತನ್ನು ಒದಗಿಸಿ ಕೂಡ ಕೊಡ್ತಾರೆ ನಿಮಗೆ. ಇದಕ್ಕೆ ಘಟಕ ವೆಚ್ಚ ಬಂದುಬಿಟ್ಟು 4,75,000 ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ, ಅಥವಾ 3,75,000 ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ. ಇದರಲ್ಲಿ 50,000 ರೂಪಾಯಿ ಸಾಲ ಇರುತ್ತೆ. ಈ ಒಂದು ಯೋಜನೆಗೆ ನೀವು ಅರ್ಜಿಗಳನ್ನ ಕೂಡ ಸಲ್ಲಿಸ್ಬೋದು. ಇನ್ನು ಮತ್ತೊಂದು ಯೋಜನೆ ಯಾವುದಪ್ಪ ಅಂತಂದರೆ ISB ಫಾಸ್ಟ್ ಫುಡ್ ಟ್ರ್ಯಾಕ್ ಟ್ರೇಲರ್ ಅಥವಾ ಮೊಬೈಲ್ ಕಿಚನ್ ಫುಡ್ ಕಿಚನ್ಗಾಗಿ ಅರ್ಜಿ ಅಂತ ಹೇಳಿದ್ದಾರೆ. ಇದರಲ್ಲಿ ನಿಮಗೆ ಏನಪ್ಪ ಅಂತಂದರೆ 75% ಅಥವಾ ಗರಿಷ್ಠ 4 ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ. ಈ ಒಂದು ಯೋಜನೆಗೆ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಜಾನುವಾರು ಸಾಕಣೆ ಯೋಜನೆಗೆ ಅರ್ಜಿ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವು ಏನಾದರೂ ಹೈನುಗಾರಿಕೆ ಮಾಡೋರಿದ್ರೆ ಅಥವಾ ಇಲ್ಲಿ 2 ಎಮ್ಮೆ ಅಥವಾ ಹಸುಗಳಿಗೆ ನಿಮಗೆ ಘಟಕ ವೆಚ್ಚ ಇಲ್ಲಿ ಸಿಗ್ತಾ ಹೋಗುತ್ತೆ. ನಿಮಗೆ ಏನಪ್ಪ ಅಂತಂದರೆ 50% ಅಥವಾ 1,25,000 ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ. ಇಲ್ಲಿ ಸಬ್ಸಿಡಿ ಬಂದುಬಿಟ್ಟು ನೀವೇನಾದರೂ ಕುರಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಹಸುಗಳ ಒಂದು ಸಾಕಾಣಿಕೆ ಆಗಿರ್ಬೋದು, ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇಷ್ಟು ಯೋಜನೆಗಳಿಗೆ ಏನಪ್ಪ ಅಂತಂದರೆ SC/ST ದವರು ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇವತ್ತಿನಿಂದ. ಇನ್ನು ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು 10/9/2025 ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ. ಇಷ್ಟರೊಳಗಾಗಿ ನೀವು ಏನಪ್ಪ ಅಂತಂದರೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇನ್ನು ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ. ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು. ವಿವಿಧ ಒಂದು ಸರ್ಕಾರಿ ಯೋಜನೆಗಳು ಏನಾದರೂ ಮಾಹಿತಿ ಬಿಟ್ಟರಪ್ಪ ಅಂತಂದರೆ ನಮ್ಮದೇ ಅಂತ ಒಂದು ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಡೈಲಿ ಅಪ್ಡೇಟ್ಸನ್ನು ಕೂಡ ನೀಡ್ತಾ ಇರ್ತೇವೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.